ಹಾಯ್, ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿಂದ ಮಂಗಳೂರು ಮಾರ್ಗವಾಗಿ ಹೋಗುವಂಥ ಒಂದು ವಿಶಿಷ್ಟವಾದಂಥ ರೈಲಿನ ಪ್ರಯಾಣಕ್ಕೆ ನಾನಿವತ್ತು ಹೊರಟಿದ್ದೀನಿ. ಆ ರೈಲಿನ ಪ್ರಯಾಣ ಏನು ಎತ್ತ ಅನ್ನೋದನ್ನು ನಿಮಗೆ ಮಾಹಿತಿ ಕೊಡ್ತೀನಿ. ಇವತ್ತು ನಾನು ಹೋಗ್ತಾ ಇರೋದು ಯಶವಂತಪುರ ಸ್ಟೇಷನ್ನಿಂದ ಮಂಗಳೂರುವರೆಗೂ ಪ್ರಯಾಣ ವಿಸ್ಟಾಡಮ್ ಟ್ರೈನಲ್ಲಿ. ಪ್ರತಿದಿನ ಈ ಟ್ರೈನ್ ಇರುತ್ತೆ, ಬುಕ್ ಮಾಡಿಕೊಂಡು ನಾವು ಹೋಗ್ಬೋದು. ಎಸ್ಪೆಷಲಿ ಈ ಒಂದು ಪ್ರಯಾಣ ಏನಿದೆ ಇದು ತುಂಬ ಅದ್ಭುತವಾದಂಥ ಒಂದು ರೋಮಾಂಚನಕಾರಿಯಾದಂಥ ಅನುಭವವನ್ನು ನಮಗೆ ಈ ಪ್ರಯಾಣ ನೀಡುತ್ತೆ. ಯಾಕೆ ಅಂದರೆ ಸಕಲೇಶಪುರದಿಂದ ಕೆ ಸುಬ್ರಹ್ಮಣ್ಯದವರೆಗೂ ಕೂಡ ತುಂಬ ಬ್ಯೂಟಿಫುಲ್ ಆದಂಥ ಪಶ್ಚಿಮ ಘಟ್ಟಗಳ ನಡುವೆ ಇದರ ಪ್ರಯಾಣ ಇರುತ್ತೆ. ಮಲೆನಾಡಲ್ಲಂತೂ ಈ ಸ್ವರ್ಗದ ಸುಖವನ್ನು ಅನುಭವಿಸ್ಬೇಕು ಅಂದರೆ ಮಳೆಗಾಲದಲ್ಲಿ ಹೋಗಬೇಕು. ಈ ಮಲೆನಾಡಿನ ಸ್ವರ್ಗವನ್ನು ನೋಡಬೇಕು ಅಂದರೆ ನಾನು ಕೂಡ ಈ ಜೂನ್ನ ಕಡೆಯ ವಾರದಲ್ಲಿ ಹೋಗ್ತಾ ಇದ್ದೀನಿ. ನಿಮಗೆ ಅದರ ಒಂದು ವಿಡಿಯೋವನ್ನು ತೋರಿಸ್ತೀನಿ, ನೋಡಿ. ಈ ವಿಡಿಯೋದಲ್ಲಿ ನನ್ನ ಮಗಳು ಕೂಡ ಸ್ವಲ್ಪ ವಾಯ್ಸ್ ಕೊಟ್ಟಿದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸರಿ, ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ ಅವಳ ತರಲೇನ. ಹಲೋ ಗೈಸ್, ನಮ್ಮಪ್ಪ ಈಗ ಹೋಗೋರೆ, ರೀಚ್ ಸ್ವಲ್ಪ ಆಗ್ತಿದ್ದೀವಿ, ಮತ್ತು ಇನ್ನೂ ದೂರ ಇದೆ. ನೋಡಿ ಗೈಸ್, ನಮ್ಮಪ್ಪ ಈಗ ಬಂದವ್ರೆ. ಡ್ರಿಸಲಿಂಗ್ ಆಗ್ತಿದೆ, ಗ್ರೀನರಿ ಚೆನ್ನಾಗಿದೆ ಗೈಸ್. ನಾನು ಹೋಗ್ಬೇಕಿತ್ತು ಮತ್ತು ನಾನು ಹೋಗೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಈ ಥರ ಆಚೆ ಯಾವತ್ತೂ ಬರಬೇಡಿ ನೀವು, ಸಖತ್ ಡೇಂಜರಸ್. ನಮ್ಮಪ್ಪ ಹೆಂಗೆ ಆಚೆ ಬರ್ತಾವ್ರೋ ಪ್ಲೀಸ್ ನೀವು ಬರಬೇಡಿ ಗೈಸ್. ಇದು ಸಖತ್ ರಿಸ್ಕಿ, ಆಮೇಲೆ ಡೇಂಜರಸ್. ನೋಡಿ, ಫೋಟೋಸ್ಗೆಲ್ಲ ಅಂತೂ ಹೋಗಲೇಬೇಡಿ ಗೈಸ್. ನೋಡಿ ಗೈಸ್, ಗ್ರೀನರಿ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇದೆ, ಸೂಪರಾಗಿದೆ. ನಮ್ಮಪ್ಪ ನೋಡಿ ಆಚೆ ಈ ಥರ ಬರಬೇಡಿ ಪ್ಲೀಸ್ ಗೈಸ್, ಸಖತ್ ಡೇಂಜರಸ್ಸು. ನೋಡಿ, ಸೂಪರಾಗಿದೆ, ನನಗೂ ಇಷ್ಟ ಆಯಿತು. ಅಲ್ಲಿ ನೋಡಿ ಮೌಂಟೇನ್ಸ್ ಎಲ್ಲ ಇದೆ, ಮೌಂಟೇನ್ ಇದೆ. ಈಗ ಬಂದಿದ್ದೀವಿ, ಸ್ಟಾಪ್ ಆಗಿದೆ ಟ್ರೈನು. ಸಖತ್ ಗಾಳಿ, ಡ್ರಿಸಲಿಂಗ್ ಇನ್ನೂ ಆಗ್ತಿದೆ. ಅಲ್ಲಿ ನೋಡಿ ಟಾಲ್ ಮೌಂಟೇನ್ಸ್ ಇದೆ, ಗಾರ್ಡನ್ ಥರ ಇದೆ ಅಲ್ಲಿ. ಮತ್ತು ಗಾರ್ಡನ್ ಎಲ್ಲ ಮೌಂಟೇನ್ ಫಾರೆಸ್ಟ್ ಅದು ಗೈಸ್. ನೆಕ್ಸ್ಟ್ ಸ್ಟೇಜಿಗೆ ಬಂದಿದ್ದೀವಿ, ಸೂಪರ್ ಆಗಿದೆ, ಗ್ರೀನರಿ ಜಾಸ್ತಿ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮೌಂಟೇನ್ಸ್ ಬ್ಯೂಟಿಫುಲ್ ಮೌಂಟೇನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಗೈಸ್, ನಿಜ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಸ್ಟೇಜ್ ಬಂತು, ಇದೆಲ್ಲ ನಮ್ಮಪ್ಪಂದು. ನಮ್ಮಪ್ಪನಿಗಿನ್ನ ಸಖತ್ ದೂರ ಬಿಡಿ ಗೈಸ್, ಇಟ್ಸ್ ಓಕೆ. ನೋಡಿ, ನೆಕ್ಸ್ಟ್ ಸ್ಟೇಜ್ ಹೋಯ್ತು. ನೋಡಿ ಮೌಂಟೇನ್ಸ್ ನೋಡಿ, ಇಲ್ಲಿ ಬ್ಯೂಟಿಫುಲ್ ಇನ್ನೂ ಮೌಂಟೇನ್ಸ್ ಇದೆ. ಯಾವತ್ತಾದ್ರೂ ಹೋಗಿ ಗಾಯ್ಸ್, ಸಖತ್ತಾಗಿರುತ್ತೆ. ಫೋಟೋಸ್ ತೊಗೊಳ್ಳಿ ದೂರ ಇಂತ್ರ, ಹಂಗೆ ಸಖತ್ ಕೇರ್ಫುಲ್ಲಾಗಿರಿ ಗೈಸ್. ನೋಡಿ ನಮ್ಮಪ್ಪ ಬಂದವರೇ. ಈಗ ಮಳೆ ಬರ್ತಿದೆ ಗೈಸ್, ಈಗ ಡ್ರಿಸಲಿಂಗ್ ಆಗ್ತಿಲ್ಲ, ಈಗ ಮಳೆ ಬರ್ತಿದೆ. ಚಿಕ್ಕದು ಬರೋದು, ಸ್ವಲ್ಪ ಹನಿಯ ಬೀಳೋದು ಡ್ರಿಸಲಿಂಗು, ಜೋರಾಗಿ ಬರೋದು ಮಳೆ. ನೋಡಿ, ಸ್ಲೋವಾಗಿ ಹೋಗ್ತಿದೆ ಟ್ರೈನ್, ಸಖತ್ ಸ್ಲೋ ಗೈಸ್. ಹಂಗೆ ಗ್ರೀನರಿ ನನಗೆ ಜಾಸ್ತಿ ಇಷ್ಟ ಆಯ್ತು ಇಲ್ಲಿ. ಹಂಗೆ ಮೌಂಟೇನ್ಸ್ ನೋಡಿ, ಮೌಂಟೇನ್ಸ್ ಹತ್ರ ನಾನು ಯಾವತ್ತೂ ಹೋಗಿಲ್ಲ. ನಾನು ಯಾವಾಗಲೂ ನಮ್ಮಪ್ಪ ಎಲ್ಲ ವ್ಲಾಗ್ ಮಾಡಿದಾಗ ಮಾಡ್ತಾರೆ, ಹಂಗೆ ನಮ್ಮಪ್ಪ ಎಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಹಾಕವ್ರೆ. ಮೌಂಟೇನ್ಸ್, ಪ್ಲ್ಯಾಂಟ್ಸ್, ಫ್ಲವರ್ಸ್, ಇಲ್ಲೆಲ್ಲ ಫ್ಲವರ್ಸ್ಗಳು ಚೆನ್ನಾಗಿರುತ್ತೆ ಗೈಸ್, ಮತ್ತು ನಾವು ತೊಗೊಳಕ್ಕಾಗಲ್ಲ. ಬ್ರಿಡ್ಜ್ ಇದು ಅನಿಸುತ್ತೆ, ಬ್ರಿಡ್ಜಲ್ಲಿ ಇರ್ತಾರೆ ನಮ್ಮಪ್ಪ. ಅಣ್ಣ ಸಾಯಣ್ಣ ಅಂತ, ಇವರು ಆಫೀಸ್ದಲ್ಲಿದ್ದಾರೆ. ನನಗಿಂತ ಸಖತ್ ದೊಡ್ಡವರು. ನನ್ನ ಹತ್ರ ಇನ್ನೊಂದು ಅಣ್ಣ ಇದ್ದಾರೆ. ಎಲ್ಲ ಹೋಗಿದ್ದೀವಿ ಕೇವ್ ಒಳಗಡೆ, ಆಚೆ ಬಂದ್ವಿ ಕೇವಿಂತ್ರ. ಸಾರಿ ಗೈಸ್, ಟನಲ್ಲು, ಕೇವಲ್ಲ. ಏನು ನೋಡಿ, ಇನ್ನು ಮೌಂಟೇನ್ಸ್, ಪ್ಲ್ಯಾಂಟ್ಸ್ ಎಲ್ಲ ಇದೆ. ಅಲ್ಲಿ ನಮ್ಮ ಅಣ್ಣ ಏನೋ ತಿಂತವ್ರೆ. ಸಖತ್ತಾಗಿರೋದು ಫೋಟೋಸ್.
ಯಾಕಂದ್ರೆ ಇಲ್ಲೇ ಜಾಸ್ತಿ ಗ್ರೀನರಿ ಇರುತ್ತೆ ನೋಡಿ. ಇಲ್ಲೆಲ್ಲ ಜಾಸ್ತಿ ಇರಬೇಡಿ ಗೈಸ್. ನೋಡಿ ಎಷ್ಟು ಡೇಂಜರಸ್ ತಾನೆ. ಸೊ ನೀವೆಲ್ಲ ಬರಬೇಡಿ ಜಾಸ್ತಿ ಆಚೆ. ನೋಡ್ಬೇಕಂದ್ರೆ ಪ್ಲೀಸ್ ಗೈಸ್ ದೂರ ಇಂತ್ರ ನೋಡಿ. ನೋಡಿ ಮೌಂಟೇನ್ಸ್ ಎಲ್ಲ ಇದೆ. ಸೂಪರ್. ನಾನು ಹೋಗ್ಬೇಕಿತ್ತು. ಚೆನ್ನಾಗಿರುತ್ತೆ ತಾನೇ. ಹಾಗೆ ನೋಡಿ ವಾಪಸ್ ಸಖತ್ ಡೇಂಜರ್ ಇದೆ ಗೈಸ್. ಪ್ಲೀಸ್ ಗೈಸ್ ಬರಬೇಡಿ. ಟ್ರೈನ್ ಏನಾದರೂ ನಿಮ್ಮ ಕಾಲು ಏನಾದರೂ ನೀವು ಆಗ್ಬಿಟ್ರೆ ಸೊ ಬೇಡ. ವಾಪಸ್ ಟನಲ್ಗೆ ಬಂದ್ವಿ, ಆಚೆ ಬಂದ್ವಿ ನೋಡಿ. ಸೂಪರ್ ಮೌಂಟೇನ್ ನೋಡಿ. ಮೌಂಟೇನ್ಸ್ ಟ್ರೀಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ನಿಜ ಇಷ್ಟ ಆಯಿತು. ಕ್ಲೌಡಿ ಆಗಿದೆ, ಮಳೆ ಬರ್ತಿದೆ ನೋಡಿ. ಕ್ಲೌಡಿಯಾಗಿ ಹಂಗಿದೆ. ಸಖತ್ ಫಾಗ್ ಇದೆ ದೂರಲ್ಲಿ. ಇಲ್ಲೆಲ್ಲ ಜಾಸ್ತಿ ಫಾಗ್ ಇರಲ್ಲ ಗೈಸ್. ಹಾಂ ಚೆನ್ನಾಗಿದೆ. ನೀವು ಒಂದು ಸತ ಹೋಗಿ ಚೆನ್ನಾಗಿರುತ್ತೆ. ಮಜಾ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ. ಸೂಪರ್. ಇಲ್ಲಿ ನೋಡಿ ಸ್ವಲ್ಪ ಚಿಕ್ಕ ಅಂಗಡಿ ಇದೆ, ನಾವು ಹೋಗೋಕ್ಕಾಗಲ್ಲ ನೋಡಿ. ಮೌಂಟೇನ್ಸ್, ಟ್ರೀಸ್, ಕ್ಲೌಡಿ ನೇಚರು ಈ ಥರ ಇರಬೇಕು ಪ್ಲೀಸ್. ಈ ಥರ ಇರಲಿ ನೇಚರು. ಗ್ರೀನರಿ ಇರಬೇಕು ನೇಚರ್ಗೆ. ಅದು ಮೀನಿಂಗ್ ಆಫ್ ನೇಚರ್. ಸೂಪರಾಗಿದೆ. ನನಗೆ ಇಷ್ಟ ಆಯಿತು ಜಾಸ್ತಿ. ಚೆನ್ನಾಗಿದೆ. ಎಲ್ಲ ಗೈಸ್ ಆಟಾಡೋಕ್ಕಲ್ಲ ಸಾರಿ, ಎಂಜಾಯ್ ಮಾಡಿ ಹೋಗಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಫಾಗ್ ನೋಡಿ ಆಚೆ ಅಲ್ಲ ಸ್ವಲ್ಪ ದೂರದಲ್ಲಿ ನೋಡಿ ಫಾಗ್ ಆಗಿದೆ ನೋಡಿ. ಮೌಂಟೇನ್ಸ್ ನಮ್ಮ ಅಪ್ಪ ಹತ್ತಕ್ಕೆ ಹೋಗಿಲ್ಲ, ಟ್ರಿಪ್ ಅಷ್ಟೇ ಹೋಗಿದ್ದು. ಸೊ ಎಷ್ಟೊಂದು ದಿವಸ ಆದಮೇಲೆ ಮಾಡಿದ್ದೀವಿ. ಎಷ್ಟೊಂದು ದಿವಸ ಆದಮೇಲೆ ಇಲ್ಲಿ ವ್ಯೂ ಸೂಪರ್ ಆಗಿರುತ್ತೆ. ಈ ವ್ಯೂ ಚೆನ್ನಾಗಿರುತ್ತೆ ಗೈಸ್ ನಿಜ. ಇಲ್ಲೋಗಿ ಫೋಟೋಸ್ ತೊಗೊಳ್ಳಿ ದೂರ ಇಂತ್ರ. ಹಾಗೆ ಸೇಫ್ ಆಗಿರಿ. ಚೆನ್ನಾಗಿದೆ. ಈ ಪ್ರಯಾಣ ಇದೆಯಲ್ಲ, ಇದು ಅತ್ಯಂತ ಸುಂದರವಾದಂಥ ಪ್ರಯಾಣ ಕರ್ನಾಟಕದಲ್ಲಿ, ಎಸ್ಪೆಷಲಿ ರೈಲು ಜರ್ನಿಯಲ್ಲಿ. ಯಾಕೆ ಅಂದರೆ ಬೆಂಗಳೂರಿಂದ ಹೊರಟಂಥ ಟ್ರೈನು ಹಾಸನ ಮಾರ್ಗವಾಗಿ ಸಕಲೇಶಪುರ ದಾಟಿದ ಮೇಲೆ ಈ ಕಾಡಿನ ಪ್ರಯಾಣ ಶುರುವಾಗುತ್ತೆ. ಬೆಟ್ಟ ಗುಡ್ಡಗಳ ಮಧ್ಯೆ, ಕಾಡಿನ ಮಧ್ಯೆ ಸುಮಾರು 59ಕ್ಕೂ ಹೆಚ್ಚು ಟನಲ್ಗಳನ್ನು ದಾಟ್ಕೊಂಡು ಹೋಗುತ್ತೆ. 50ಕ್ಕೂ ಹೆಚ್ಚು ಸಣ್ಣ ದೊಡ್ಡ ಸೇತುವೆಗಳ ಮೇಲೆ ಹಾದು ಹೋಗುತ್ತೆ. ಅದು ಹೋಗುವಂಥ ಟ್ರೈನ್ ಸ್ಪೀಡು ಮಿನಿಮಮ್ 30ಕ್ಕಿಂತ ಜಾಸ್ತಿ ಸ್ಪೀಡ್ ಹೋಗಲ್ಲ. ಅಷ್ಟು ಕಿರಿದಾದಂತಹ ಜಾಗ ಅದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಡೀ ಟ್ರೈನ್ ಜರ್ನಿ ಏನಿದೆ ಇದು ಮಳೆಗಾಲದಲ್ಲಿ ಮಳೆಯ ನಡುವೆ ಹೋದಾಗ ಸಿಗುವಂಥ ಮಜನೇ ಬೇರೆ. ಅಷ್ಟು ಅದ್ಭುತವಾಗಿ ರೋಮಾಂಚನಕಾರಿಯಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ನಾನು ಹೋದಾಗಲೂ ಕೂಡ ಮಳೆ ಸ್ವಲ್ಪ ಬಂತು, ಹೆಚ್ಚು ಮಳೆ ಬರಲಿಲ್ಲ, ತುಂಬ ಹೊತ್ತು ಬರಲಿಲ್ಲ. ಆ್ಯಕ್ಚುಲಿ ಈ ಪ್ರಯಾಣದಲ್ಲಿ ಮಳೆ ಚೆನ್ನಾಗಿ ಬರ್ತಾ ಇದ್ದರೆ ಆ ನೋಟ ನೋಡೋದಕ್ಕೆ ಅದ್ಭುತವಾಗಿರುತ್ತೆ ಮತ್ತು ಕಣ್ಣಿಗೆ ಮಹದಾನಂದವನ್ನು ಕೊಡುತ್ತೆ. ಯಾಕಂದರೆ ಆ 6 ಟನಲ್ಗಳ ಮಧ್ಯೆ ಹೋಗ್ತಾ ಇರಬೇಕಾದ್ರೆ, ಮೇಲಿಂದ ಮಳೆ ಬರ್ತಾ ಇರಬೇಕಾದ್ರೆ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಿದೆಯಲ್ಲ, ಅದು ನಿಜಕ್ಕೂ ವಿಶೇಷವಾದಂತಹ ಅತ್ಯಂತ ಸುಂದರವಾದಂಥ ಗಳಿಗೆ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಆ ಥರದ ಗಳಿಗೆಯನ್ನು ನೀವೆಲ್ಲರೂ ಕೂಡ ಒಂದ್ಸಲಿ ಟ್ರೈ ಮಾಡ್ಬೋದು. ಈ ಟ್ರೈನ್ ಇದೆಯಲ್ಲ ಯಶವಂತಪುರದಿಂದ ಬೆಳಗ್ಗೆ 7 ಗಂಟೆಗೆ ಶುರುವಾಗುತ್ತೆ. 7 ಗಂಟೆಗೆ ಶುರುವಾದರೆ ಮಂಗಳೂರು ಮಾರ್ಗವಾಗಿ ಹೋಗುತ್ತದು. ಕಾರವಾರಕ್ಕೆ ದಿನ ಬಿಟ್ಟು ದಿನ ಹೋಗುತ್ತೆ ಟ್ರೈನು, ಸೇಮ್ ಈ ರೂಟಲ್ಲಿ. ಬಟ್ ಮಂಗಳೂರು ನಾವು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಕೆಲವರು ಬೆಂಗಳೂರಿಂದ ಪ್ರಯಾಣ ಶುರು ಮಾಡಿ ಹಾಸನ ದಾಟಿದ ಮೇಲೆ, ಸಕಲೇಶಪುರ ದಾಟಿದ ಮೇಲೆ ಆ ಏನು ಘಾಟ್ ಸೆಕ್ಷನ್ ಜರ್ನಿ ಇದೆಯಲ್ಲ ಅದನ್ನು ಮುಗಿಸ್ಕೊಂಡು ಕುಕ್ಕೆವರೆಗೂ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕಾಡಿರುತ್ತೆ, ಬೆಟ್ಟ ಗುಡ್ಡಗಳ ಮಧ್ಯೆ ಹೋದರೂ ಕೂಡ
ಮಂಗಳೂರು ಕಡೆ ಹೋದ್ಮೇಲೆ ನಾರ್ಮಲ್ ಪ್ರದೇಶದ ರೀತಿಯಲ್ಲೇ ಕಾಣಿಸುತ್ತೆ. ಬಟ್ ಈ ಮಧ್ಯದ ಸ್ಟ್ರೆಚ್ ಇದೆಯಲ್ಲ, ತುಂಬ ಬ್ಯೂಟಿಫುಲ್ ಆದಂತಹ ರೈಲು ಜರ್ನಿಗಳಲ್ಲಿ ನಮ್ಮ ರಾಜ್ಯದಲ್ಲೇ ಇದು ನನ್ನ ಪ್ರಕಾರ ನಂಬರ್ 1 ಅಂತ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆದಂಥದ್ದು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಈ ರೈಲು ಪ್ರಯಾಣ. ಎಸ್ಪೆಷಲಿ ಮಳೆಗಾಲದಲ್ಲಿ ಒಳ್ಳೆ ಮಳೆ ಬರ್ತಾ ಇದ್ದರೆ ಆ ಟೈಮಲ್ಲಿ ಹೋದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಬೆಟ್ಟ ಗುಟ್ಟಗಳ ಮಧ್ಯೆ ಮಳೆ ಇರುತ್ತೆ, ಮೋಡ ಇರುತ್ತೆ, ಹಸಿರು ಪ್ರಕೃತಿ ನಮಗೆ ಕೈ ಬೀಸಿ ಕರೀತಾ ಇರುತ್ತೆ, ಎಷ್ಟು ಸುಂದರವಾಗಿದೆ ನೋಡಿ ಅಂತ. ಹಾಗಾಗಿ ನೀವೆಲ್ಲರೂ ಕೂಡ ಯಾವುದಾದ್ರೂ ಸಮಯದಲ್ಲಿ ಬಿಡು ಮಾಡಿಕೊಂಡು ಹೊರಟ್ರೆ ತುಂಬ ಅನುಕೂಲಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರ. ಯಾಕಂದರೆ ಆ ಪ್ರಕೃತಿಯ ಸೌಂದರ್ಯನ ಸವಿಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಂತೋಷದಾಯಕವಾದಂಥ ಕೆಲಸ ಮನುಷ್ಯನಿಗೆ ಬೇರೆ ಏನೂ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಮಳೆ ಬರಬೇಕು, ಮಳೆ ಬಂದರೆ ಮಾತ್ರ ಸಖತ್ತಾಗಿರುತ್ತೆ. ನಾನು ಹೋದಂಥ ಟೈಮಲ್ಲಿ ಮಳೆ ಸ್ವಲ್ಪ ಕಡಿಮೆ ಇತ್ತು, ಅಷ್ಟು ಮಳೆ ಇರಲಿಲ್ಲ, ಸ್ವಲ್ಪ ಬೀಳ್ತಾ ಇತ್ತು. ಹಾಗಾಗಿ ನಾನು ಆ ಮಳೆಯನ್ನು ಕೂಡ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡ್ತೀರಾ. EV ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ವಿಸ್ಟಾಡಾಮಲ್ಲಿ ನಿಮಗೆ 360 ಡಿಗ್ರಿ ವ್ಯೂ ಸಿಗುತ್ತೆ ನೋಡೋದಕ್ಕೆ. ಹಾಗಾಗಿ ನೀವು ಬೆಂಗಳೂರಿಂದ ಹೊರಡ್ತಾ ಇದ್ದರೆ ಬಲಭಾಗದಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ವ್ಯೂ ಸಿಗುತ್ತೆ. ಆ್ಯಕ್ಚುಲಿ ಬಲಭಾಗದ ಕಡೆ ನೀವು ಕೂತಿದ್ರೆ ಟ್ರೈನಲ್ಲಿ ಬೆಂಗಳೂರಿಂದ ಹೊರಡಬೇಕಾದ್ರೆ ನಮ್ಮ ಪೂರ್ತಿ ಆ ನೇಚರ್ನ ಒಂದು ವ್ಯೂ ಏನು ಸಿಗುತ್ತೆ, ಆ ನೋಟ ಎಲ್ಲ ಸಿಗೋದು ಬಲಭಾಗದಲ್ಲಿ. ಮಂಗಳೂರಿಂದ ಬರಬೇಕಾದ್ರೆ ಎಡಭಾಗದಲ್ಲಿ ಕೂತಿದ್ರೆ ತುಂಬ ಚೆನ್ನಾದಂಥ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಆ ವ್ಯೂ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಂಗಳೂರಿಗೆ ಹೋಗಿ ಅಥವಾ ಕಾರವಾರಕ್ಕೆ ಹೋಗಿ ಕಾರವಾರದಿಂದ ವಾಪಸ್ ಬರ್ಬೋದು. ಅಥವಾ ಅಲ್ಲಿನ ಹಲವಾರು ಪ್ರದೇಶಗಳಿದೆ, ಮಂಗಳೂರು, ಕಾಸರಗೋಡುಗಳೆಲ್ಲ, ಕಾರವಾರದಲ್ಲೆಲ್ಲ. ನೀವು ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು 1-2-3 ದಿನ ಪ್ಲ್ಯಾನ್ ಮಾಡಿಕೊಂಡು ಆ ಪ್ರಯಾಣವನ್ನು ಮುಗಿಸ್ಕೊಂಡು ಬರ್ಬೋದು. ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡಿ. ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.